ಅದು ಯಾವ ಫೈಲಲ್ಲಿ ಏನು ಮಿಸ್ಟೇಕ್ ಆಗಿದೆಯೋ ಏನೋ, ಸಡನ್ನಾಗಿ ಕೇಳಿದ್ರೆ ಹೇಳೋದಕ್ಕೆ ಬರಲ್ವೇ, ಅದು ಹೇಗೆ ಮ್ಯಾನೇಜ್ ಮಾಡೋದೋ ಏನೋ. ಎದು ಮೂತಿಗೆ ಒರೆಸಿ ಕೈ ತೊಳ್ಕೊಳೋಣ ಅಂದರೆ ನನ್ನ ಮಗನೂ ಇಲ್ವಲ್ಲ. ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಅದೇ ಉಗಿದ್ರೆ ಉಗಿಸ್ಕೊಳ್ಳೋಕ್ಕೆ ಖರ್ಚೀಫ್ ರೆಡಿ ಮಾಡ್ಕೊಳಪ್ಪ. ಕಾವೇರಿ ಯಾಕೆ ಆಫೀಸಿಗೆ ಬಂದಿಲ್ಲ? ರೋಮಿಯೋ ಜೂಲಿಯಟ್ ಬಗ್ಗೆ ವಿಚಾರಿಸಕ್ಕೆ ಕರೆದಿದ್ದಾನೆ. ಇವರಿಬ್ರು ಲವರ್ಸ್ ಅನ್ನೋ ವಿಷಯನೇ ಮರ್ತುಬಿಟ್ಟೆ ನೋಡು. ಇದನ್ನೇ ಅಡ್ವಾಂಟೇಜಾಗಿ ತಗೋಬೇಕೀಗ. ಏನು ಮಾಡ್ತೀರಾ ಸರ್? ಕಾವೇರಿ ಮದುವೆ ಫಿಕ್ಸ್ ಆಗಿದೆ. ಎಲ್ಲ ಕೆಲಸನೂ ನಾನೇ ಮುಂದೆ ನಿಂತು ನೋಡ್ಕೋಬೇಕು. ಆಫೀಸಿಗೆ ರಜೆ ಹಾಕೋಣ ಅಂದರೆ ನಾನಿಲ್ಲ ಅಂದರೆ ಕೆಲಸ ಆಗಲ್ಲ. ನನಗೂ ವರ್ಕ್ ಬಂದು ಕಾವೇರಿಗೂ ವರ್ಕ್ ಬಂದರೆ ಮದುವೆ ಕೆಲಸ ಯಾರು ಮಾಡ್ತಾರೆ ಹೇಳಿ? ಅದಕ್ಕೆ ನಾನೇ ನಮ್ಮತ್ತೆ, ನನ್ನ ಹೆಂಡತಿ ಮತ್ತು ಕಾವೇರಿನ ಒಂದು ಕಡೆ ಕಳಿಸ್ಕೊಟ್ಟಿದ್ದೀನಿ. ಎಲ್ಲಿಗೆ ಕಳಿಸಿರೋದು? ಮದುವೆಗೆ ಮುಂಚೆ ಎಂಗೇಜ್ಮೆಂಟ್ ಮಾಡ್ಬೇಕಲ್ಲ, ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ಬೇಕಲ್ಲ, ಅದನ್ನ ಫಿಕ್ಸ್ ಮಾಡೋದಕ್ಕೆ ಗುರುಗಳ ಹತ್ರ ಕಳಿಸ್ಕೊಟ್ಟಿದ್ದೀನಿ. ಮೇಡಮ್ ಬರೋದಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೆ? ಮೇಡಮ್ ಇನ್ನೇನು ಬಂದ್ಬಿಡ್ತಾರೆ, ವೇಟ್ ಮಾಡಿ. ಅಲ್ಲ, ಬೆಳಿಗ್ಗೆಯಿಂದ ಇದನ್ನೇ ಹೇಳ್ತಿದ್ರಲ್ಲ ಮೇಡಮ್. ಹೌದು ಮೇಡಮ್, ನಮಗಂತೂ ವೇಟ್ ಮಾಡಿ ಸಾಕಾಗೋಯ್ತು. ಇನ್ನೇನು 2 minutes ಬಂದ್ಬಿಡ್ತಾರೆ. ಸರಿ ಮ್ಯಾಮ್. ಗುರುಗಳ ಹತ್ರ ನಾನೇ ಹೋಗ್ಬೇಕಾಗಿತ್ತು. ನಾನೇನಾದ್ರೂ ಹೋದ್ರೆ ಇಲ್ಲಿ ತುಂಬ ಕೆಲಸ ಪೆಂಡಿಂಗ್ ಆಗಿಬಿಡುತ್ತೆ. ಆಮೇಲೆ ನಾನಿಲ್ಲ ಅಂತ ಗುರು ಮೂರ್ತಿ ಯಾರು ಸರಿ ವರ್ಕೇ ಮಾಡಲ್ಲ ಸರ್.